ಧರ್ಮಸ್ಥಳದಲ್ಲಿ ಇಷ್ಟು ದಿವಸ 100 ಶವಗಳ ಕಥೆಯ ಸುತ್ತ ತನಿಖೆ ನಡೀತಾ ಇತ್ತು. ಈಗ 2012ರಲ್ಲಿ ಹತ್ಯೆಯಾಗಿದ್ದಂತಹ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಯಾಕೆಂದರೆ ಧರ್ಮಸ್ಥಳದಲ್ಲಿ ಇವತ್ತು ಬಿಜೆಪಿ ನಾಯಕರು ಹಮ್ಮಿಕೊಂಡಿದ್ದಂತಹ ಧರ್ಮಸ್ಥಳ ಚಲೋ ಕಾರ್ಯಕ್ರಮದ ಸಂದರ್ಭದಲ್ಲಿ, ಅದೇ ಸಮಾವೇಶದಲ್ಲಿ ಸೌಜನ್ಯಗೂ ನ್ಯಾಯ ಸಿಗಬೇಕು, ಮರು ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಬಿಜೆಪಿ ನಾಯಕರುಗಳೇ ಮಾಡಿದ್ದಾರೆ. ಜೊತೆಗೆ ಸೌಜನ್ಯ ಕುಟುಂಬದವರನ್ನು ಕೂಡ ಭೇಟಿಯಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಏನು SIT ಮೂಲಕವಾಗಿ ತನಿಖೆ ನಡೆಸಿದರೆ ಸಾಲದು, NIA ತನಿಖೆಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಬಿಜೆಪಿ ನಾಯಕರು ಧರ್ಮಸ್ಥಳದ ಈ ಸಾಮೂಹಿಕ ಸಮಾಧಿ ಕೇಸ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ಇವತ್ತು ಸೌಜನ್ಯ ಹತ್ಯೆ ಪ್ರಕರಣ ಇವತ್ತು ಮರು ತನಿಖೆಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ ತಕ್ಷಣ ತನಿಖೆ ಆಗಬೇಕು. ಸೌಜನ್ಯಳಿಗೆ ನ್ಯಾಯ ಕೊಡಿಸಬೇಕು ಅಂತ SIT ರಚನೆ ಮಾಡಿದ್ರ. ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ, ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಭರಿಸ್ತದೆ. ಧರ್ಮಸ್ಥಳದಲ್ಲಿ 2012ರ ಅಕ್ಟೋಬರ್ ತಿಂಗಳಲ್ಲಿ ನಡೆದಿದ್ದ ಸೌಜನ್ಯ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರಿಂದ ನ್ಯಾಯಕ್ಕಾಗಿ ಆಗ್ರಹ ಜೋರಾಗಿದೆ. ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇವತ್ತು ಸೌಜನ್ಯ ತಾಯಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಪಾಂಗಳದಲ್ಲಿರುವ ಸೌಜನ್ಯ ಮನೆಗೆ ವಿಜಯೇಂದ್ರ, ಸಂಸದ ಬ್ರಿಜೇಶ್ ಚೌಟ, ಶಾಸಕ ಹರೀಶ್ ಪೂಂಜಾ ಸೇರಿದಂತೆ ಹಲವು ನಾಯಕರು ಭೇಟಿ ಕೊಟ್ಟರು. ಸೌಜನ್ಯ ಸಾವಿನ ಬಗ್ಗೆ ಪಕ್ಷಕ್ಕೆ ಕಳವಳವಿದ್ದು ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ ವಿಜಯೇಂದ್ರ. ಸೌಜನ್ಯ ಹೋರಾಟ, ಸುಪ್ರೀಂ ಕೋರ್ಟ್ ಕೇಸ್, ಹೀಗೆ ಎಲ್ಲದಕ್ಕೂ ಸಹಾಯ ಮಾಡೋ ಭರವಸೆಯನ್ನ ವಿಜಯೇಂದ್ರ ನೀಡಿದ್ದಾರೆ. ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ CBI ಕೋರ್ಟ್ ಆದೇಶ ಆಗಿದೆ, ಅದರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೇ ಆದಲ್ಲಿ ಅದೇನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ, ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಭರಿಸ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಕಾಳಜಿ ಮಾಡೋದು ಬೇಡ. ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸಿದ್ದೇನೆ. ತಮ್ಮನ್ನು ಭೇಟಿಯಾದ ಬಿಜೆಪಿ ನಾಯಕರ ಮುಂದೆಯೂ ತಮ್ಮ ಕಣ್ಣೀರಿನ ಕಥೆಯನ್ನ ಕುಸುಮಾವತಿ ವಿವರಿಸಿದ್ದಾರೆ. ಕಳೆದ 12 ವರ್ಷಗಳಿಂದಲೂ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಬಗ್ಗೆಯೂ ವಿವರಿಸಿದ್ದು ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ನಮ್ಮ ಮೇಲೆ ದುರ್ಬಳಕೆ ಮಾಡ್ತಾ ಇದ್ದಾರೆ ನೋಡಿ. ನಿಮ್ಮ ಪಕ್ಷದಲ್ಲಿ ಇದ್ದವರು ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೌಜನ್ಯ ಹೆಸರು ಹೇಳ್ಕೊಂಡು ಹಣ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಮನೆಗೆ ನ್ಯಾಯ ಇಲ್ವಾ ಸರ್? ಹಾಗಾದ್ರೆ ಇನ್ನು ಸೌಜನ್ಯ ಮನೆಗೆ ಹೋಗೋದಿಕ್ಕೂ ಮೊದಲೇ ಬಿಜೆಪಿ ನಾಯಕರು ಧರ್ಮಸ್ಥಳದಲ್ಲಿ ಹಮ್ಮಿಕೊಂಡಿದ್ದ ಧರ್ಮಸ್ಥಳ ಚಲೋ ಸಮಾವೇಶದಲ್ಲೂ ಸೌಜನ್ಯ ಪ್ರಕರಣವನ್ನ ಪ್ರಸ್ತಾಪಿಸಿದ್ದರು. ಸೌಜನ್ಯ ಸಾವಿಗೂ ನ್ಯಾಯ ಸಿಗಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ದಕ್ಷಿಣ ಕನ್ನಡದ ಸಂಸದ ಬ್ರಿಜೇಶ್ ಚೌಟ ಒತ್ತಾಯಿಸಿದ್ದಾರೆ. ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನ ಸ್ಪಷ್ಟಪಡಿಸೋದಕ್ಕೆ ಇಚ್ಛಪಡ್ತೇನೆ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡ್ತೇನೆ. ಇವತ್ತು ಸೌಜನ್ಯ ಹತ್ಯೆ ಪ್ರಕರಣ ಇವತ್ತು ಮರು ತನಿಖೆಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ ತಕ್ಷಣ. ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಮರು ತನಿಖೆಗೆ ಇವತ್ತು ಘೋಷಣೆ ಮಾಡಲಿ. ಆ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ. ನಮ್ಮ ಬೆಳ್ತಂಗಡಿಯ ಶಾಸಕರು ಸದನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಸೌಜನ್ಯನ ಸಾವೇನಾಗಿದೆ ಅದರ ಮರು ತನಿಖೆ ಆಗಬೇಕು. ಅದರಲ್ಲಿ ಯಾರೆಲ್ಲ ಇದ್ದಾರೆ ಅದು ಸ್ಪಷ್ಟವಾಗಿ ಹೊರಗೆ ಬರಬೇಕು. ಸರ್ಕಾರದ ಜವಾಬ್ದಾರಿ ಇದೆ. ಈ ಮರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕು. ಇಡೀ ಭಾರತೀಯ ಜನತಾ ಪಾರ್ಟಿ ಇದರ ಜೊತೆಗೆ ನಿಲ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇನ್ನು ಇವತ್ತು ಬೆಳಗ್ಗೆಯಿಂದಲೇ ಧರ್ಮಸ್ಥಳದಲ್ಲಿ ಕೇಸರಿ ಕಹಳೆ ಮೊಳಗಿತ್ತು. ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದ ಬಿಜೆಪಿ ನಾಯಕರು ಧರ್ಮಸ್ಥಳದಲ್ಲಿ ಸೇರಿದ್ದರು. ಸುರಿಯೋ ಮಳೆಯನ್ನು ಲೆಕ್ಕಿಸದೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ಪಾದಯಾತ್ರೆ ಮಾಡಿದ್ರು. ವಿಜಯೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆ ಮೂಲಕ ಬಂದು ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿ ನೈತಿಕ ಸ್ಥೈರ್ಯ ತುಂಬಿದ್ರು. ಧರ್ಮಸ್ಥಳದ ವಿಚಾರವಾಗಿ ತನಿಖೆ ಮಾಡುತ್ತಿರುವ ರಾಜ್ಯ ಸರ್ಕಾರದ SIT ಮೇಲೆ ನಂಬಿಕೆ ಇಲ್ಲ, ತನಿಖೆಯನ್ನ NIAಗೆ ವಹಿಸಬೇಕು ಎಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಬಿಜೆಪಿಯವರ ಪ್ರತಿ ಮಾತಿಗೂ ಸಿಎಂ ಸೇರಿದಂತೆ ಕಾಂಗ್ರೆಸ್ ಕಲಿಗಳು ತಿರುಗೇಟು ಕೊಟ್ಟರು. ಇವತ್ತು ಧರ್ಮಸ್ಥಳ ಚಲೋ ಏನು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಹೋರಾಟ ಆಗಬಾರದು ಅಂತ ಹೇಳಿದ್ರೆ ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಈ ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರ ನಡೀತಾ ಇದೆ ಇದರ ಸಂಪೂರ್ಣ ತನಿಖೆಯನ್ನ NIA CBI ಕೊಡಬೇಕು. ಅವರು ರಾಜಕೀಯ ಮಾಡ್ತಾ ಇದ್ದಾರೆ.
ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ? SIT ಆದಾಗ ಯಾಕೆ ಮಾಡಲಿಲ್ಲ? ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡಕ್ಕೆ ಶುರು ಮಾಡೋದು ಅಲ್ವಾ? ಸೊ ಇದು ಡೋಂಗಿತನ ಅಲ್ವಾ? SIT ನಾವು ಸ್ವಾಗತ ಮಾಡಿದಿರಿ, ಇಲ್ಲ ಅಂತ ಹೇಳಲ್ಲ. ಆದರೆ SIT ಯಾರನ್ನ ಹಿಡಿತಾ ಇದ್ದಾರೆ? ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ, ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ. ಆ ತಿಮಿಂಗಲಗಳನ್ನ ಹಿಡಿಬೇಕು, ಅದು ನಮ್ಮ ಮುಖ್ಯ ಉದ್ದೇಶ. ಆ ತಿಮಿಂಗಲ ಎಲ್ಲಿ ಇದ್ರೂ ಬಿಡಬಾರ್ದು. ಅದಕ್ಕೆ ನಾವು ಇವತ್ತು ತನಿಖೆಯನ್ನ NIಗೆ ಒಪ್ಪಿಸಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು, ಮತ್ತೆ ಷಡ್ಯಂತ್ರ ನಡೆಸ್ತಾ ಇರೋರು ಯಾರು? ಇವರು BJPಯವರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಅವ್ರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಮತ್ತು ಗಿರೀಶ್ ಮಟ್ಟಣ್ಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವರೆಲ್ಲ ಯಾರ ಕೂಸುಗಳು, ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ BJP RSS ವ್ಯಕ್ತಿಗಳೇ ಅಲ್ವಾ? ಹೀಗೆ ರಾಜಕೀಯದ ಸಮರ ಒಂದೆಡೆ ಸಾಗುತ್ತಿದ್ರೆ ಮತ್ತೊಂದೆಡೆ SIT ತನ್ನ ಪಾಡಿಗೆ ತಾನು ಪ್ರಕರಣವನ್ನ ಭೇದಿಸಲು ಮುಂದಾಗಿದೆ. ಬುರುಡೆ ಗ್ಯಾಂಗ್ ವಿಡಿಯೋ ರಹಸ್ಯ ರಿವೀಲ್. ಗುಂಡಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೇ ರೋಚಕ. ಧರ್ಮಸ್ಥಳದಲ್ಲಿ ನಾನೇ 100 ಶವ ಹೂತಿದ್ದೇನೆ, ಹೂತಿರುವ ಜಾಗವನ್ನೂ ತೋರಿಸುತ್ತೇನೆ ಅಂತ ಕೈಯಲ್ಲೊಂದು ಬುರುಡೆ ಹಿಡ್ಕೊಂಡು ಬಂದಿದ್ದ ಚಿನ್ನಯ್ಯ ಸಂಚಲನ ಸೃಷ್ಟಿಸಿದ್ದ. ಆದ್ರೀಗ ಈ ಬುರುಡೆ ಪ್ಲಾನಿಂಗ್ನ ಸ್ಫೋಟಕ ವಿಚಾರ ಗೊತ್ತಾಗಿದೆ. ಅಲ್ಲದೆ ಕಂಪ್ಲೇಂಟ್ ಕೊಡೋದಕ್ಕೂ ಮುನ್ನ ಬುರುಡೆ ಗ್ಯಾಂಗ್ ಹೆಣೆದಿದ್ದ ಬ್ಲೂ ಪ್ರಿಂಟ್ ಕಹಾನಿ ರಿವೀಲ್ ಆಗಿದೆ. ಬೆಂಗಳೂರಿನಲ್ಲಿ ಪಕ್ಕಾ ಪ್ಲಾನ್ ಮಾಡಿದ್ದ ಬುರುಡೆ ಗ್ಯಾಂಗ್ ಬೆಳ್ತಂಗಡಿಗೆ ಎಂಟ್ರಿ ಕೊಟ್ಟಿತ್ತು. ನೇತ್ರಾವತಿ ನದಿ ತೀರ ಮತ್ತು ಬಂಗ್ಲೆಗುಡ್ಡದಲ್ಲಿ ಕಾಡು ಸುತ್ತಿದ್ದ ಬುರುಡೆ ಗ್ಯಾಂಗ್ 30 ಜಾಗಗಳನ್ನ ಗುರುತು ಮಾಡಿ ನಕ್ಷೆ ರೆಡಿ ಮಾಡಿತ್ತು ಎನ್ನಲಾಗಿದೆ. ಚಿನ್ನಯ್ಯ ಶವ ಹೂಳದೇ ಇದ್ದ ಜಾಗಗಳನ್ನೂ ಗುರುತು ಮಾಡಿದ್ದ ಬುರುಡೆ ಪಡೆ ಬೋಳಿಯಾರಿನಲ್ಲೂ ಸ್ಪಾಟ್ ಗುರುತು ಮಾಡಿತ್ತು. ಪ್ರತಿದಿನ ಶೋಧ ಕಾರ್ಯಾಚರಣೆ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಚರ್ಚೆ ಮಾಡಿದ್ರು. ಈ ವೇಳೆ ಶವ ಹೂತಿದ್ದ ಜಾಗಗಳ ಬಗ್ಗೆ ವಿಶ್ವಾಸದಿಂದಲೇ ಇದ್ದಂತೆ ಚಿನ್ನಯ್ಯ. ಆದ್ರೆ ಮಾಸ್ಕ್ ಮ್ಯಾನ್ ಲೆಕ್ಕಾಚಾರ ಉಲ್ಟಾ ಹೊಡೆದಾಗ ಗ್ಯಾಂಗ್ ತಲ್ಲಣಗೊಂಡಿದೆ. SIT ತನಿಖೆಯ ನಡುವೆಯೇ 2012 ಅಕ್ಟೋಬರ್ 9ರಂದು ಧರ್ಮಸ್ಥಳದ ಸಮೀಪದಲ್ಲಿ ಯೂನಿಫಾರ್ಮ್ನಲ್ಲಿದ್ದ ವಿದ್ಯಾರ್ಥಿನಿಯೊಬ್ಬಳನ್ನ ಕಿಡ್ನಾಪ್ ಮಾಡಿದ್ದನ್ನ ಕಣ್ಣಾರೆ ಕಂಡಿದ್ದೇನೆ ಎಂದು ಮಂಡ್ಯದ ಮಹಿಳೆಯೊಬ್ಬರು ಹೇಳಿದ್ದಾರೆ. ಅಲ್ಲದೆ ತಾವು ನೋಡುತ್ತಿದ್ದಂತೆ ಆಕೆಯನ್ನ ಕಾರು, ಆಟೋ, ಬೈಕ್ಗಳಲ್ಲಿ ಬಂದಿದ್ದವರು ಅಪಹರಿಸಿದ್ದರು. ಅದನ್ನು ಪ್ರಶ್ನಿಸಿದಾಗ ಅದೆಲ್ಲ ನಿಮಗ್ಯಾಕೆ ಎಂದು ದಬಾಯಿಸಿ ಕಳಿಸಿದ್ದರೆಂದು ಮಹಿಳೆ 12 ವರ್ಷಗಳ ನಂತರ ಹೇಳುತ್ತಿದ್ದಾರೆ. ಹುಡುಗಿ ಹೋದ್ಲು ಆ ಕಡೆಯಿಂದ. ಒಂದು ಯೂನಿಫಾರ್ಮ್ ಹಾಕೊಂಡಿದ್ದವಳು, ಸ್ಕೈ ಬ್ಲೂ ಕಲರ್ ಟಾಪು ಮತ್ತೆ ಒಂದು ಬ್ಲೂ ಕಲರ್ ಪ್ಯಾಂಟು, ಬ್ಲೂ ಕಲರ್ ವೇಲ್ ಹಾಕೊಂಡಿದ್ಲು, ಒಂದು ಛತ್ರಿ ಹಿಡ್ಕೊಂಡಿದ್ಲು. ಹುಡುಗಿ ಪಾಸ್ ಆಗ್ತಾ ಇರ್ಬೇಕಾದ್ರೆ ಆ ಹುಡುಗಿ ನನ್ನೊಂದು ಸೆಕೆಂಡ್ ಹಿಂಗೆ ತಿರುಗಿ ನೋಡಿದ್ಲು ಅವಳು. ನಾನು ಅವಳನ್ನ ನೋಡಿದೆ. ಅವಳು ನೋಡುವಾಗ ನಾನು ಹೇಳಿದೆ, ಅವಳು ನನ್ನ ಸೋದರತ್ತೆ ಮಗಳು ಜ್ಯೋತಿ ತರ ಇದ್ದಾಳೆ ನೋಡಿ ಅಮ್ಮ ಅಂತ ಇವ್ರಿಗೆ ತೋರಿಸ್ದೆ. ಆ ಹುಡುಗಿ ಜೋರಾಗಿ ಕಿರ್ಚ್ಕೊಂಡ್ಲಲ್ಲಿ. ಆದ್ರೆ ಅವಾಗ ಹುಡುಗಿ ಅಂತ ಗೊತ್ತಿಲ್ಲ, ತಿರುಗಿ ನೋಡಿದೆ ಅದೇ ಹುಡುಗಿ. ಅವಳು ಯಾಕೆ ಹುಡುಗಿ ಇಲ್ಲಿ ಚೆನ್ನಾಗಿ ಹೋಯ್ತಲ್ಲ, ಅದೇ ನಾನು ಹೇಳಿದ್ನಲ್ಲಮ್ಮ, ಆ ಹುಡುಗಿ ಅಲ್ಲಿ ಕಿರ್ಚ್ಕೊತಾ ಇದೆ. ಅಲ್ಲೊಂದು ಕಾರ್ ಬಂತು, ಬೂತ್ ಕಲರ್ ಕಾರ್ ಬಂದಿದೆ, ಅಲ್ಲೊಂದು ಆಟೋನು ಅಲ್ಲೇ ನಿಂತ್ಕೊತು, ಬೈಕ್ಗಳು ಅಲ್ಲೇ ನಿಂತವೆ. ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ, ನೀವು ಬನ್ನಿ ಅಂದ್ಬಿಟ್ಟು ನಾನು ಓಡಕ್ ಸ್ಟಾರ್ಟ್ ಮಾಡಿದೆ. ಆ ಹುಡುಗಿ ಜೋರಾಗಿ ಕಿರ್ಚ್ಕೊಂಡಾಗ ಆ ಹುಡುಗಿ ತಲೆ ಒಂದ್ ಕಡೆ ಕೈ ಇಲ್ಲ ಹಾಕೊಂಡಿದ್ದಾರೆ, ಒಂದ್ ಕೈನ ಹಿಂಗೆ ನುಳ್ಸಿದ್ದಾರೆ. ಅವ್ಳ ಛತ್ರಿ ಕೆಳಗಡೆ ಬೀಳ್ತು. ಆಮೇಲೆ ಹುಡುಗಿ ಬಾಯಿನ ಯಾವ್ದೋ ಒಂದು ವಸ್ತು ಇತ್ತು, ಬಾಯಿನೋ ಮೂಗ್ನೋ ಏನೋ ಮುಚ್ಚಿದ್ರು ಅವರು. ಅಡ್ಡ ನಿಂತ್ಕೊಂತಲ್ಲ ಆಟೋ, ಹುಡುಗಿ ಮಧ್ಯೆ ಸೇರ್ಕಂತು. ಅವಾಗ ಕಾರ್ ಒಳಗೆ ಮೋಸ್ಟ್ಲಿ ಇವರು ಕಾರ್ ಒಳಗೆ ದಬ್ಕೊಬಿಟ್ಟಿದ್ದಾರೆ. ಹುಡುಗಿನ ತೂರ್ಸ್ಕೊಂಡು ಪಾಸ್ ಆಗಿದ್ದಾರೆ. ಬಲವಂತವಾಗಿ ಇದ್ ಮಾಡ್ಕೊಂಡಿದ್ದಾರೆ. ಕೈ ಎಲ್ಲ ಹಿಂದಕ್ಕೆ ನುಲ್ಚಿದ್ರು. ಹುಡುಗಿ ಜೋರ ಕಿರ್ಚ್ಕಂತು ಹಿಂಗೆಲ್ಲ ಮಾಡ್ತಲ್ಲ ಅಂದ್ರೆ ಅದು ಏನೂ ಇಲ್ಲ, ನೀವು ಹೋಗಿ ಅಂದ್ರವ್ರು. ಇದೆಲ್ಲ ಪ್ರಶ್ನೆ ಮಾಡೋದಕ್ಕೆ ನೀವು ಯಾರು, ನೀವೆಲ್ಲಿಂದ ಬಂದಿದ್ದೀರಿ, ನಿಮಗೆ ಯಾಕೆ ಬೇಕಿದು, ನೀವು ಹೊರಡಿ, ನೀವು ಹೋಗಿ ನೀವಿಲ್ಲೆಲ್ಲ ನಿಂತ್ಕೋಬಾರ್ದು, ಈಗ ಹೋಗಿ ಅಂತೆಲ್ಲ ಅವನು ನಮ್ಮನ್ನ ಫೋರ್ಸಬಲ್ಲಿ ಕಳ್ಸಕ್ ನೋಡ್ದ. ಆದ್ರೆ 12 ವರ್ಷಗಳ ಹಿಂದೆ ನೋಡಿದ್ದ ಘಟನೆಯ ಬಗ್ಗೆ ಈ ಮಹಿಳೆ ಈಗ ಹೇಳ್ತಿರೋದೇಕೆ ಎಂಬುದೇ ಪ್ರಶ್ನೆ. ಇದು ನಿಜಕ್ಕೂ ಕಂಡಿರುವ ದೃಶ್ಯವೋ ಅಥವಾ ಕಥೆ ಕಟ್ಟಿರುವ ವಿಷಯವೋ ಎಂಬುದರ ಬಗ್ಗೆ ತನಿಖೆ ನಡೆಸಬೇಕಿದೆ. ಮೈಸೂರಿನಿಂದ ಆನಂದ್ ಜೊತೆ ಮಂಜುನಾಥ್ ಆರ್ಯ ಮತ್ತು ಕಿಶನ್ ಶೆಟ್ಟಿ, ನ್ಯೂಸ್ 18 ಧರ್ಮಸ್ಥಳ.